ಮಾರ್ಕೆಟ್ನಲ್ಲಿ ಗಗನಕ್ಕೇರ್ತಾ ಇದೆ ಬೆಲ್ಲದ ಬೆಲೆ. ಸುಮಾರು ಜನಕ್ಕೆ ಏನು ಅಂತ ಹೇಳಿದ್ರೆ ಸಕ್ಕರೆ ತಿನ್ನಬಾರ್ದು, ಶುಗರ್ ಬಂದುಬಿಡುತ್ತೆ. ಬೆಲ್ಲ ಓಕೆ ರೀ, ಬೆಲ್ಲ ಪರವಾಗಿಲ್ಲ, ಆಲೆ ಮನೆಯಲ್ವೇನ್ರಿ ಬೆಲ್ಲ, ಆಲೆ ಮನೆ ಕಾಯಿಸಿ ಬೆಲ್ಲ ಮಾಡ್ತಾರೆ ಅಂತ ಒಂದು ವಿಚಾರ. ಅದು ಹಳೆಯ ನಂಬಿಕೆ ಹೌದು. ತೀರಾ ನಮಗೆ ಬ್ರಿಟಿಷರು ಬರಲಿಕ್ಕಿಂತ ಮುಂಚೆ 150, 160, 70 ವರ್ಷದ್ದು ಅಷ್ಟೇ ಹಿಸ್ಟ್ರಿ ಇರಬಹುದು. ಬ್ರಿಟಿಷರು ಅವರೇನು ತಯಾರು ಮಾಡ್ತಾರೆ ಸಕ್ಕರೆ, ಅದಕ್ಕೆ ಮಾರ್ಕೆಟನ್ನಾಗಿ ಕೂಡ ಭಾರತವನ್ನು ಬಳಸ್ಕೊಂಡ್ರು. ಹಾಗಾಗಿ ನಮಗೆ ಸಕ್ಕರೆ ಪರಿಚಯ ಆಗಿದ್ದು ನಮಗೆ ಹಾಗೆ. ಸೊ ನಾವೆಲ್ಲ ಬಳಸ್ತಾ ಇದ್ದಿದ್ದು ಆಲೆ ಮನೆ ಬೆಲ್ಲವನ್ನೇ ನಾವೆಲ್ಲರೂ ಬಳಸ್ತಾ ಇದ್ದಿದ್ದು. ಈಗೇನಾಗ್ತಿದೆ, ಶ್ರೀಸಾಮಾನ್ಯನಿಗೆ ಕಹಿ ಆಗಿಬಿಟ್ಟಿದೆ ಸಿಹಿ ಬೆಲ್ಲ. ದಾಖಲೆ ಮಟ್ಟದಲ್ಲಿ ಏರಿಕೆಯಾಗಿದೆ ರೀ ಬೆಲ್ಲದ ಬೆಲೆ. ಕಬ್ಬಿನ ಪೂರೈಕೆ ಕುಸಿತವಾಗಿದೆ. ಗಾಣಗಳಲ್ಲಿ ಬೆಲ್ಲದ ಉತ್ಪಾದನೆ ಕುಸಿತ ಆಯಿತು. ಗಾಣಕ್ಕೆ ಬರ್ತಾ ಇಲ್ಲ, ಅದು ಆಲೆ ಮನೆಗೆ ಬರ್ತಾ ಇಲ್ಲ. ಕೇವಲ 2-3 ದಿನಗಳಲ್ಲಿ 2,000 ರೂಪಾಯಿಯಷ್ಟು ಬೆಲೆ ಜಾಸ್ತಿ ಆಗಿದೆ ಬೆಲ್ಲದ್ದು. ನೀರಿನ ಕೊರತೆ, 2-3 ವಿಚಾರ. ಸರಿಯಾಗಿ ಮಳೆ ಆಗಿಲ್ಲ, ನೀರಿನ ಕೊರತೆ ಇರೋದು ನಿಜ. ಸೊ ಕಬ್ಬಿನ ಇಳುವರಿ ಕೂಡ ಕುಸಿತ ಆಗಿದೆ. ಇಳುವರಿ ಬಂದರೂ ಆ ಕಬ್ಬಿನಲ್ಲಿ ಆ ಏನು ಇಳುವರಿ ಬಂದಿದೆಯಲ್ಲ ಅದರಲ್ಲಿರುವ ಸಿಹಿ ಅಂಶ ಕೂಡ ಕನ್ಸಿಡರ್ ಆಗುತ್ತೆ. ಸಿಹಿ ಅಂಶ ಕಡಿಮೆ ಇದ್ದಾಗಲೂ ಕೂಡ ಅದನ್ನು ತುಂಬ ಉತ್ಕೃಷ್ಟ ದರ್ಜೆಯ ಕಬ್ಬಿನ ರಸ ಅಂತ ಕನ್ಸಿಡರ್ ಮಾಡಲ್ಲ. ಇವೆಲ್ಲವುಗಳ ಮೇಲೆ ಕಬ್ಬಿಗೆ ಒಂದು ಬೆಲೆ ನಿಗದಿ ಆಗುತ್ತೆ, ಅದೊಂದು ಭಾಗ. ಕಬ್ಬಿನ ಇಳುವರಿ ಕುಸಿತ ಆಯ್ತಲ್ಲ, ಸೊ ಬೆಲ್ಲದ ಬೆಲೆ ಏರಿಕೆ ಆಯಿತು. kg ಬೆಲ್ಲ 50ರಿಂದ 55 ಇತ್ತು ಸಕ್ಕರೆ ಬೆಲೆ, ಅದು ಏರಿಕೆ ಆಯಿತು. ಅಂದರೆ 50ರಿಂದ 55 ರೂಪಾಯಿ ಇದ್ದಂತಹ ಸಕ್ಕರೆ ಬೆಲೆ ಅದು ಏರಿಕೆ ಆಗಿದೆ. ಸದ್ಯ ಸಕ್ಕರೆ ದರ kgಗೆ 70ರಿಂದ 75 ರೂಪಾಯಿ ಆಯಿತು. ಶ್ರಾವಣ ಮಾಸದ ಆರಂಭದಲ್ಲಿ ಸಾಲು ಹಬ್ಬ ಬಂತು. ಸಾಲು ಹಬ್ಬಗಳ ಮಧ್ಯೆನೇ ಬೆಲ್ಲದ ಬೆಲೆ ಏರಿಕೆ ಬಿಸಿ ತಟ್ತಾ ಇದೆ. ಜೇಬು ಸುಡ್ತಾ ಇದೆ ಬೆಲ್ಲದ ಬೆಲೆ ಇದೀಗ. ಅಂದರೆ ಇಲ್ಲಿ ಏನಾಗಿದೆ, 2-3 ವಿಚಾರಗಳು ಬರ್ತಾ ಇದೆ. ಇಲ್ಲಿ ಬೆಲ್ಲದ ಬೆಲೆ ಏರಿಕೆ ಆಯಿತು. ಅನೇಕರು ಇದಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ ತಜ್ಞರುಗಳು, ನೋಡ್ರಿ ಇವರು ಎಥನಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಕೆಲವರು ಏನು ಮಾಡ್ತಾ ಇದ್ದಾರೆ, ಕಬ್ಬನ್ನು ಬೆಳೆದು ಎಥನಾಲ್ ಉತ್ಪಾದನೆಗೆ ಕಬ್ಬನ್ನು ಕೊಟ್ಟುಬಿಡ್ತಾ ಇದ್ದಾರೆ. ಸೊ ಅವಾಗೇನಾಯಿತು, ಸಕ್ಕರೆನೂ ಇಲ್ಲ, ಈ ಕಡೆ ಬೆಲ್ಲವೂ ಇಲ್ಲ, ಶಾರ್ಟೇಜ್ ಆಯಿತು. ಮಾರ್ಕೆಟಲ್ಲಿ ಎಕನಾಮಿಕ್ಸ್ ಏನು ಹೇಳುತ್ತೆ ಅಂದರೆ, ಯಾವುದರ ಪೂರೈಕೆ ಕಡಿಮೆ ಆಗುತ್ತೋ ಅದರ ಬೆಲೆ ಜಾಸ್ತಿ ಆಗುತ್ತೆ ಅಂತ. ಪೂರೈಕೆ ಕಡಿಮೆ ಆದಾಗ, ಅದೇ ಕಾಲದಲ್ಲಿ ಬೇಡಿಕೆಯೂ ಹೆಚ್ಚಾದಾಗ ಇರುವ ಸ್ವಲ್ಪ ಸರಕಿಗೆ ಹೆಚ್ಚಿನ ಬೆಲೆ ಬರುತ್ತೆ ಅಂತ ಎಕನಾಮಿಕ್ಸ್ ಮಾತಾಡುತ್ತೆ. ಇಲ್ಲೇನಾಯಿತು, ಈ ಕಬ್ಬನ್ನು ಎಥನಾಲ್ಗೆ ಕೊಡ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ. ಎಥನಾಲ್ ಕಾರ್ಖಾನೆಗಳು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಅನೇಕ ರಾಜಕಾರಣಿಗಳು ಎಥನಾಲ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ಎಥನಾಲ್ ಎಂಥ ಅತಂತ್ರದ ಕೆಲಸ ಮಾಡ್ತಿದೆ ಅಂತ ಹೇಳಿಬಿಟ್ರೆ, ಎಥನಾಲ್ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ, ಎಥನಾಲನ್ನು ಬಳಸಿಕೊಂಡು ಒಂದಷ್ಟು ಪಾಲಿಸಿ ಮಾಡ್ತಾ ಇದ್ದಾರಲ್ಲ, ಇದು ಕೆಟ್ಟದ್ದಾಗಿದೆ, ಸಮರ್ಪಕವಾಗಿಲ್ಲ ಅಂತ. ನೋಡ್ರಿ, ಈಗ ಕಬ್ಬನ್ನು ಈ ಥರ ಹಾಳು ಮಾಡಿ ಎಥನಾಲ್ ಮಾಡ್ತಾ ಇದ್ದಾರೆ. ಅಂದರೆ ಜನಗಳಿಗೆ ಹೊಟ್ಟೆ ಸೇರಬೇಕಾಗಿದ್ದದನ್ನು ಇವರು ಗಾಡಿಗಳು ಹೊಟ್ಟೆ ಸೇರಿಸೋಣ ಅಂತ ಇರಲಿ ಎಥನಾಲ್ ಮಾಡ್ತಿದ್ದಾರೆ. ಎಥನಾಲ್ ಹಾಕಿದ ಮೇಲೆ ಪೆಟ್ರೋಲ್ ಏನಾಯಿತು, ಮೈಲೇಜ್ ಜಾಸ್ತಿ ಕೊಡ್ತೀರ ಅಂತ ಜನ ಪೆಟ್ರೋಲ್ ಜಾಸ್ತಿ ಬಳಸೋಕ್ಕೆ ಶುರು ಮಾಡ್ತಿದ್ದಾರೆ. ಎಥನಾಲ್ ಮಿಕ್ಸ್ ಮಾಡಿಬಿಟ್ರೆ ಈ 20% ಅಷ್ಟು, 1 ಲೀಟ್ರಲ್ಲಿ 20% ಅಷ್ಟು ಎಥನಾಲ್ ಇರುತ್ತೆ ಅಂದರೆ ಮೈಲೇಜ್ ಡ್ರಾಪ್ ಆಗ್ತಾ ಇದೆ, ಇಂಜಿನ್ ಸಮಸ್ಯೆ ಬರ್ತಿದೆ ಅಂತ ಜನ ಪೆಟ್ರೋಲ್ ಜಾಸ್ತಿ ಹಾಕ್ಸ್ಕೊಳ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಕರೆ ಏನು ಕೊಟ್ಟಿದ್ದರು, ನೋಡ್ರಪ್ಪ ಪೆಟ್ರೋಲ್ ಕಡಿಮೆ ಬಳಸ್ಬೇಡಿ, ನೀವು ವಿದೇಶಕ್ಕೆ ಹೋಗಬೇಡಿ, ನಮಗೆ ವಿದೇಶಿ ವಿನಿಮಯಕ್ಕೆ ನಮಗೆ ಭಾರತದ ಮೀಸಲು ನಿಧಿ ಇದೆಯಲ್ಲಪ್ಪ, ತುಂಬ ಖರ್ಚಾಗ್ತಾ ಇದೆ ಪೆಟ್ರೋಲ್ಗೆ, ಡೀಸೆಲ್ಗೆ, ಗೋಲ್ಡ್ ಖರೀದಿ ಮಾಡಬೇಡಿ, ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಂಬಿಡಿ, ಕಷ್ಟದಲ್ಲಿದೆ ಅಂತೆಲ್ಲ ಮಾತಾಡಿದರು. ಈಗ ನೋಡಿದ್ರೆ ಈ ಥರ ಆದಾಗ ಎಷ್ಟು ಪೆಟ್ರೋಲ್ ಇನ್ನೂ ಜಾಸ್ತಿ ಖರೀದಿ ಮಾಡ್ಬೇಕು ನಾವು. ಮೈಲೇಜ್ ಬೇರೆ ಡ್ರಾಪ್ ಆಗ್ತಿದೆ, ಇನ್ನು ಆಟೋಮೊಬೈಲ್ ಇಂಡಸ್ಟ್ರಿಗೂ ಸುಗ್ಗಿ, ಒಂದಷ್ಟು ಪಾರ್ಟ್ಸ್ ಹಾಳಾಗುತ್ತಲ್ಲ, ಇದು ಈ ಥರ ಹಾಳಾಯಿತು. ಇಲ್ಲಿ ಬೆಲ್ಲಕ್ಕೆ ಬೆಲ್ಲ ಇಲ್ಲ. ಇನ್ನೊಂದು ಕಡೆ ಇದೇ ಬೆಲ್ಲದ ವಿಚಾರದಲ್ಲೂ ಕೂಡ ಒಂದಷ್ಟು ಅಕ್ರಮ ಅಡ್ಡೆಗಳು ಶುರುವಾಗಿರೋದು ಹೌದು. ಸಕ್ಕರೆ ಬೆಲೆ 30 ರೂಪಾಯಿ 35 ರೂಪಾಯಿ ಇತ್ತಲ್ಲ kgಗೆ, ಆವಾಗ 2 kg ಸಕ್ಕರೆ ಸುರಿದು 75 ರೂಪಾಯಿ 80 ರೂಪಾಯಿ 90 ರೂಪಾಯಿಗೆ ಬೆಲ್ಲ ರೆಡಿ ಮಾಡಿಬಿಟ್ರೆ ಒಂದು 30 ರೂಪಾಯಿ ಉಳಿತಿತ್ತಲ್ಲ, ಈ ಕೆಲಸವೂ ನಡೀತಾ ಇತ್ತು. ಆದರೆ ಇದೀಗ ಓವರಾಲಾಗಿ ಏನಾಗ್ತಿದೆ ಅಂದರೆ, ಕಬ್ಬು ಸಿಗ್ತಾ ಇಲ್ಲ, ಮಳೆ ಕಡಿಮೆ ಬಂದಿದೆ. ಒಂದು ವೇಳೆ ಕಬ್ಬು ಬೆಳೆದರೂ ಎಥನಾಲ್ ಕಡೆಗೆ ಆ ಕಬ್ಬು ಹೋಗುತ್ತಿರುವ ಕಾರಣದಿಂದಾಗಿಯೂ ಇಲ್ಲೇನಾಗ್ತಿದೆ, ಬೆಲ್ಲದ ಬೆಲೆ ಜಾಸ್ತಿ ಆಯಿತು ಅಂತ.